ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ಲಿ ಬರುವಂಥ ಲಾಗರಿಥಮಿಕ್ ಡಿಫರೆನ್ಷಿಯೇಷನ್ ಅನ್ನುವಂಥ ಕಾನ್ಸೆಪ್ಟನ್ನು ಹೇಳ್ತೀನಿ. ಇದರ ಮೇಲೆ 1, 2 ಅಥವಾ 3 ಮಾರ್ಕಿನ ಪ್ರಶ್ನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಡೆಫಿನೆಟ್ ಆಗಿ ಬರುತ್ತೆ. ಮೊದಲಿಗೆ ನಾನು ಈ ಮೆಥಡನ್ನು ಯಾವಾಗ ಅಪ್ಲೈ ಮಾಡಬೇಕನ್ನೋದನ್ನು ಹೇಳ್ತೀನಿ. ಇದನ್ನು 2 ರೀತಿಯ ಪ್ರಾಬ್ಲಮಿಗೆ ಅಪ್ಲೈ ಮಾಡ್ತೀವಿ. ಈಗ ಮೊದಲನೇ ಟೈಪ್ನ ಪ್ರಾಬ್ಲಮ್ ಹೇಗಿರುತ್ತೆ ಅಂದರೆ y = f of x that's equal to u of x to the power v of x. ಅಂದರೆ ಇಲ್ಲಿ ಬೇಸ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಇಂಡೆಕ್ಸ್ ಈಸ್ ಆಲ್ಸೋ ಎ ಫಂಕ್ಷನ್ ಆಫ್ ಎಕ್ಸ್. ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಲಾಗರಿಥಮಿಕ್ ಡಿಫರೆನ್ಷಿಯೇಷನನ್ನು ಅಪ್ಲೈ ಮಾಡ್ತೀವಿ. ಈ ಥರ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಬೇಕಂತ ಜನರಲ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಸ್ಟೆಪ್ನಲ್ಲಿ ನಾವು ಟೇಕಿಂಗ್ ಲಾಗರಿಥಮ್ ಟು ದಿ ಬೇಸ್ ಇ, ಅವಾಗ ಲಾಗ್ y = ಲಾಗ್ ಆಫ್ u of x to the power v of x. ಈಗ ಲಾಗ್ a to the power m ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ a to the power m ಅಂದ್ರೇನು? m ಲಾಗ್ a. ಹಾಗಾಗಿ ಇದೇನಾಗುತ್ತೆ, ಲಾಗ್ y = v of x ಇಂಟು ಲಾಗ್ ಆಫ್ u of x. ನೆಕ್ಸ್ಟ್ ಸ್ಟೆಪ್ನಲ್ಲಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x. ಡೆರಿವೇಟಿವ್ ಆಫ್ ಲಾಗ್ y ಏನಾಗುತ್ತೆ, 1/y dy/dx is equal to first function v of x into d/dx of log of u of x plus second function log of u of x into d/dx of v of x. That is 1/y dy/dx is equal to v of x into log of u of x ನ ಡೆರಿವೇಟಿವ್ ನೋಡಬೇಕಿದ್ರೆ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಅಂದರೆ 1/u of x into d/dx of u of x plus log of u of x into d/dx of v of x. ಆ್ಯಂಡ್ ಲಾಸ್ಟ್ ಸ್ಟೆಪ್ನಲ್ಲಿ ವೈಯನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಇದೆರಡರ ಡೆರಿವೇಟಿವ್ನ ಬರ್ಕೊಳ್ಬೇಕು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೊಟ್ಟಾಗ. ನಂತರ ವೈಯನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ dy/dx is equal to y into v of x divided by u of x into d/dx of u of x plus log of u of x into d/dx of v of x ಅಂತ ಬರೀಬೇಕು. ಈಗ ಒಂದು ಪರ್ಟಿಕ್ಯುಲರ್ ಕ್ವಶನ್ ತಗೊಳ್ತೀನಿ. ಕ್ವಶನ್ ಈ ಥರ ಇರುತ್ತೆ, ಡಿಫರೆನ್ಷಿಯೇಟ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ವೇರ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಬೇಸ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್, ಇಂಡೆಕ್ಸ್ ಅ ಫಂಕ್ಷನ್ ಆಫ್ ಎಕ್ಸ್ ಇದೆ. ಬೇಸ್ ಖಾಲಿ ಎಕ್ಸ್ ಇಷ್ಟೇ ಇದೆ. ಈವನ್ ಬೇಸ್ ಯಾವುದೇ ಫಂಕ್ಷನ್ ಆಫ್ ಎಕ್ಸ್ ಇದ್ದಾಗಲೂ ಸಹ ಇದೇ ಮೆಥಡನ್ನು ಅಪ್ಲೈ ಮಾಡಬೇಕು. ಈಗ ನಾವು ಫಸ್ಟ್ ಸ್ಟೆಪ್ನಲ್ಲಿ y = x to the power sin x ಅಂತ ತಗೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟೇಕಿಂಗ್ ಲಾಗ್ ಟು ದಿ ಬೇಸ್ ಇ, ಲಾಗ್ y = log of x to the power sin x. That is log y = ಈಗ log x to the power sin x ಏನಾಗುತ್ತೆ, sin x into log x, sin x into log x. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x. ಡೆರಿವೇಟಿವ್ ಆಫ್ ಲಾಗ್ y ಏನಾಗುತ್ತೆ, 1/y dy/dx is equal to ಇಲ್ಲಿ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ sin x into d/dx of log x plus second function log x into d/dx of sin x. That is 1/y dy/dx is equal to sin x into derivative of log x is to 1/x plus log x into derivative of sin x is to cos x. ಹಾಗಾಗಿ dy/dx is equal to y into sin x into 1/x plus log x into cos x. ಈಗ y ಅಂದರೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು, y ಅಂದರೆ x to the power sin x. ಹಾಗಾಗಿ dy/dx is equal to x to the power sin x into 1/x plus log x into x. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ, ಫೈಂಡ್ dy/dx if y to the power x plus x to the power y plus x to the power x is equal to a to the power b. ಇದು 3 ಮಾರ್ಕ್ಸ್ಗೆ ಬರ್ಬೋದಾದಂಥ ಪ್ರಶ್ನೆ. ಇಲ್ಲಿ ಏನು ಮಾಡಬೇಕಾಗತ್ತಂದರೆ, ಇದೊಂದು ನೆನ್ಪಿಟ್ಕೊಳ್ಳಿ, ಈ ಸಮ್ ಆಫ್ ದಿ ಫಂಕ್ಷನ್ಸ್ ಬಂದಾಗ ಪ್ರತಿಯೊಂದು ಫಂಕ್ಷನನ್ನು ಸಹ ನಾವು ಲಾಗರಿಥಮಿಕ್ ಡಿಫರೆನ್ಷಿಯೇಷನನ್ನು ಅಪ್ಲೈ ಮಾಡಿ ಡೆರಿವೇಟಿವ್ನ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ವೆನೆವರ್ ಸಮ್ ಆಫ್ 2 ಫಂಕ್ಷನ್ಸ್ ಅಥವಾ 3 ಫಂಕ್ಷನ್ಸ್ ಬಂದಾಗ ಡೈರೆಕ್ಟಾಗಿ ಟೇಕಿಂಗ್ ಲಾಗ್ ಅಂತೇಳಿ ಮಾಡಬಾರ್ದು. ಹೆಚ್ಚಾಗಿ ಆ ಮಿಸ್ಟೇಕನ್ನು ಮಾಡ್ತೀರಿ. ಹಾಗಾಗಿ ವೆನ್ ದೆರ್ ಇಸ್ ಎ ಸಮ್ ಆರ್ ಡಿಫ್ರೆನ್ಸ್ ಆಫ್ ಫಂಕ್ಷನ್ ಆಫ್ ದಿಸ್ ಟೈಪ್, ಈಚ್ ಫಂಕ್ಷನ್ ಬೇರೆ ಬೇರೆ ತಗೊಂಡು ಅದನ್ನು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿ ನಂತರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಈ ಪ್ರಾಬ್ಲಮ್ನ ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಸ್ಟೆಪ್ನಲ್ಲಿ u ಅಂದರೆ y to the power x ಅಂತ ತಗೊಳ್ಬೇಕು. ಫಸ್ಟ್ ಫಂಕ್ಷನನ್ನು ತಗೊಳ್ತಾ ಇದ್ದೀನಿ. ಈಗ ಇದನ್ನು ಡೆರಿವೇಟಿವ್ ನೋಡಬೇಕಿದ್ರೆ ಲಾಗರಿಥಮಿಕ್ ಡಿಫರೆನ್ಷಿಯೇಷನ್ ಅಪ್ಲೈ ಮಾಡಬೇಕು. ಹಾಗೆಯೇ
ವಿ ಅಂದರೆ ಎಕ್ಸ್ ಟು ದಿ ಪವರ್ ವೈ ತಗೋಬೇಕು, ಮತ್ತು ಡಬ್ಲ್ಯೂ ಅಂದರೆ ಎಕ್ಸ್ ಟು ದಿ ಪವರ್ ಎಕ್ಸ್ ತಗೊಳ್ಬೇಕು. ಈಗ ಪ್ರತಿಯೊಂದು ಫಂಕ್ಷನಿನ ಡೆರಿವೇಟಿವ್ ನೋಡಬೇಕಿದ್ರೂ ಲಾಗರಿಥಮಿಕ್ ಡೆರಿವೇಟಿವ್ಸನ್ನು ಅಪ್ಲೈ ಮಾಡಬೇಕು. ಈಗ ನೋಡಿ, ಫಸ್ಟ್ ಸ್ಟೆಪ್ನಲ್ಲಿ ಯು ಇಸ್ ಈಕ್ವಲ್ ಟು ವೈ ಟು ದಿ ಪವರ್ ಎಕ್ಸ್, ಟೇಕಿಂಗ್ ಲಾಗ್, ಯು ವಿಲ್ ಹ್ಯಾವ್ log u is equal to log of y to the power x, that is log u is equal to x into log y, differentiating with respect to x, 1 by u du by dx is equal to first function x into derivative of log y plus second function log y into d by dx of x, that is du by dx is equal to u into x into derivative of log y ಎಷ್ಟಾಗುತ್ತೆ, 1 by y dy by dx plus log y into derivative of x ಎಷ್ಟು 1. u ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. u ಅಂದ್ರೇನು, y to the power x. ಹಾಗಾಗಿ du by dx is equal to y to the power x into x by y dy by dx plus y to the power x into log y. ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹಾಗೆಯೇ ಡಿ ವಿ ಬೈ ಡಿ ಎಕ್ಸ್ ನೋಡಬೇಕು ನೆಕ್ಸ್ಟ್ ಸ್ಟೆಪ್ನಲ್ಲಿ. v ಅಂದರೆ x to the power y. Taking log on both sides, we have log v is equal to log of x to the power y. That is log v is equal to y into log x. ಯಾಕಂದರೆ log x to the power y ಏನಾಗುತ್ತೆ, y log x ಆಗುತ್ತೆ. ಈಗ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x, log v ದ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, 1 by v dv by dx is equal to first function y into d by dx of log x plus second function log x into d by dx of y. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವಿ ಇಂಟು ವೈ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಷ್ಟು 1 by x, ವೈ ಇಂಟು 1 by x ಪ್ಲಸ್ ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ವಿ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿ ಅಂದರೆ ಎಕ್ಸ್ ಟು ದಿ ಪವರ್ ವೈ, ಹಾಗಾಗಿ ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ವೈ ಇಂಟು ವೈ ಬೈ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಇಂಟು ಲಾಗ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಆ್ಯಂಡ್ ನೆಕ್ಸ್ಟ್ ನಾವು ಎಕ್ಸ್ ಟು ದಿ ಪವರ್ ಎಕ್ಸಿನ ಡೆರಿವೇಟಿವ್ನ ನೋಡಬೇಕು. ಹಾಗೆ ಡಬ್ಲ್ಯೂ ಅಂದರೆ ಎಕ್ಸ್ ಟು ದಿ ಪವರ್ ಎಕ್ಸ್ ಅಂತ ತಗೊಳ್ಳೋಣ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ವಿಲ್ ಹ್ಯಾವ್ ಲಾಗ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎಕ್ಸ್, ದಟ್ ಈಸ್ ಲಾಗ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡೆರಿವೇಟಿವ್ ಆಫ್ ಲಾಗ್ ಡಬ್ಲ್ಯೂ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, 1 by w dw by dx is equal to first function x into derivative of log x plus log x into d by dx of x. That is cross multiply ಮಾಡಿದರೆ dw by dx is equal to w into x into derivative of log x is to 1 by x plus log x into derivative of x is to 1. x ಕ್ಯಾನ್ಸಲ್ ಆಗುತ್ತೆ. w ಅಂದರೆ x to the power x ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. dw by dx is equal to x to the power x into 1 plus log x. ಇದಾದ ನಂತರದಲ್ಲಿ ನಾವು ಈ ಯು ವಿ ಡಬ್ಲ್ಯೂ ಅನ್ನು ಈ ಇಕ್ವೇಷನಲ್ಲಿ ಹಾಕಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡಿ, ಈಗ ನಾವು ಯು ವಿ ಡಬ್ಲ್ಯೂ ಅಂದರೆ ಇದು ತಗೊಂಡಿದ್ದೀವಿ. ಕೊಟ್ಟಿರೋ ಇಕ್ವೇಷನ್ ಏನು, y ಟು ದಿ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಪ್ಲಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಬಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಪ್ಲಸ್ ವಿ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎ ಪವರ್ ಬಿ ಆಗುತ್ತೆ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಎ ಟು ದಿ ಪವರ್ ಬಿ ಅಂದರೆ ಕಾನ್ಸ್ಟೆಂಟ್, ಹಾಗಾಗಿ ಅದರ ಡೆರಿವೇಟಿವ್ ಎಷ್ಟು 0. ಈಗ ಡಿ ಯು ಬೈ ಡಿ ಎಕ್ಸ್, ಡಿ ವಿ ಬೈ ಡಿ ಎಕ್ಸ್, ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಇದು ಮೂರೂ ಇದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ದಟ್ ಈಸ್ ಡಿ ಯು ಬೈ ಡಿ ಎಕ್ಸ್ ಅಂದ್ರೇನು, ವೈ ಟು ದಿ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಕ್ಸ್ ಇಂಟು ಲಾಗ್ ವೈ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಅಂದ್ರೇನು, ಎಕ್ಸ್ ಟು ದಿ ಪವರ್ ವೈ ಇಂಟು ವೈ ಬೈ ಎಕ್ಸ್ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಇಂಟು ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಡಿ ಡಬ್ಲ್ಯೂ ಬೈ ಡಿ ಎಕ್ಸ್ ಅಂದರೆ ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಡಿ ವೈ ಬೈ ಡಿ ಎಕ್ಸ್ ಇರುವ ಟರ್ಮ್ನೆಲ್ಲ ಒಟ್ಟಿಗೆ ತಗೊಳ್ಬೇಕು. ಇಂಪ್ಲಿಸಿಟ್ ಫಂಕ್ಷನ್ ಡೆರಿವೇಟಿವ್ ನೋಡುವ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, y to the power x minus 1 into x dy by dx ಮತ್ತು ಇಲ್ಲೊಂದು dy by dx ಇರೋ ಟರ್ಮ್ ಇರುತ್ತೆ, x to the power y into log x into dy by dx ಪ್ಲಸ್ x to the power y into log x into dy by dx.
ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಇಲ್ಲದೆ ಇರುವ ಟರ್ಮ್ನೆಲ್ಲ ರೈಟ್ ಸೈಡಿಗೆ ತಗೊಂಡು ಬರೋಣ. ದಟ್ಸ್ ಈಕ್ವಲ್ ಟು ಮೈನಸ್ ಆಫ್ ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ಪ್ಲಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಇದು ಮೂರದ್ದು ನೆಗೆಟಿವ್ ಸೈನ್ ಇರುತ್ತೆ, ಮೈನಸ್ ಸೈನನ್ನು ಕಾಮನ್ ಆಗಿ ಹೊರಗಡೆ ಬರೆದಿದ್ದೀನಿ. ಟೇಕಿಂಗ್ ಡಿ ವೈ ಬೈ ಡಿ ಎಕ್ಸ್ ಕಾಮನ್, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ ಏನಿದೆ ಮೈನಸ್ ಆಫ್ ವೈ ಟು ದಿ ಪವರ್ ಎಕ್ಸ್ ಲಾಗ್ ವೈ ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಮೈನಸ್ 1 ಇಂಟು ವೈ ಪ್ಲಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವೈ ಟು ದಿ ಪವರ್ ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್ ಟು ದಿ ಪವರ್ ವೈ ಲಾಗ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ಡಿ ವೈ ಬೈ ಡಿ ಎಕ್ಸ್. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋವನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವಲ್ಲಿ ಬರಲು ಸಾಧ್ಯ ಇರುವಂಥ ಒಂದು 2-3 ಟೈಪಿನ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.